ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪರಿಶುದ್ಧಾತ್ಮನೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ನಿತ್ಯ ಸಹಾಯಕನೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಅಂತಿಮ ದಿನಗಳಲ್ಲಿ ನಮಗೆ ಪರಿಶುದ್ಧಾತ್ಮರ ಶಕ್ತಿ, ಪರಿಶುದ್ಧಾತ್ಮರ ಬಲ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಮಾರ್ಗದರ್ಶನ ಬಹಳ ಬಹಳ ಮುಖ್ಯ. ಆ ಪವಿತ್ರಾತ್ಮರಲ್ಲಿ ನಾವು ಎಡೆಬಿಡದೆ ಪ್ರಾರ್ಥಿಸುತ್ತಾ ಸ್ತುತಿಸುತ್ತಾ ಪವಿತ್ರಾತ್ಮರೊಡಗೂಡಿ ನಾವು ಜೀವನ ನಡೆಸುವಾಗ ಸತ್ಯದ ಸನ್ಮಾರ್ಗದಲ್ಲಿ ದೇವರಾತ್ಮ ನಮ್ಮನ್ನು ಮುನ್ನಡೆಸುತ್ತದೆ. ಪ್ರೈಸ್ ದ ಲಾರ್ಡ್. ಬರಲಿರುವ ಕೇಡಿನಿಂದ ನಮ್ಮನ್ನು ತಪ್ಪಿಸಲು ಸಹಾಯ ಮಾಡುವವರು ಪರಿಶುದ್ಧಾತ್ಮರೇ ಆಗಿದ್ದಾರೆ. ಪ್ರಕಟಣಾ ಗ್ರಂಥ 9ನೇ ಅಧ್ಯಾಯ ವಚನ 13. 6ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ಈ 7 ದೇವದೂತರುಗಳು ಜಗತ್ತಿನ ಮೇಲೆ ಕೇಡು 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 ಅಂದ್ರೇನು, ಅಯ್ಯೋ ನಾಶನದ ದಿನಗಳು ಅನ್ನುವ ರೀತಿಯಲ್ಲಿ 6ನೆಯ ದೇವದೂತನು ತುತ್ತೂರಿಯನ್ನು ಊದಿದನು. ದೇವರ ಸಾನ್ನಿಧ್ಯದಲ್ಲಿರುವ ಚಿನ್ನದ ಬಲಿಪೀಠದ 4 ಮೂಲೆಗಳಿಂದ ಹೊರಟು ಒಂದು ಶಬ್ದ ನನಗೆ ಕೇಳಿಸಿತು. ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ ಅದು ಯೂಫ್ರೆಟಿಸ್ ಮಹಾನದಿಯ ಬಳಿ ಕಟ್ಟಲಾಗಿರುವ 4 ದೇವದೂತರನ್ನು ಬಿಚ್ಚಿ ಬಿಡು. ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಆ ಯೂಫ್ರೆಟಿಸ್ ಮಹಾನದಿಯ ಮೇಲೆ 4 ದೇವದೂತರುಗಳು ಸಿದ್ಧವಾಗಿ ನಿಂತಿದ್ದರು, ಆದರೆ ಅವರಿಗೆ ತಡೆ ಹಿಡಿಯಲಾಗಿತ್ತು. ಇದನ್ನೇ ಎಜೆಕಿಯೇಲನ ಗ್ರಂಥ 9ನೇ ಅಧ್ಯಾಯ ವಚನ 3ರ ಮೇಲ್ಪಟ್ಟು 4 ದೇವದೂತರುಗಳು ಭೂಮಿಯ ಮೇಲೆ ನಾಶನವನ್ನ ಮಾಡಲು ಸಿದ್ಧರಿದ್ದರು. ಆಗ ಸ್ವರವೊಂದು ಕೇಳಿ ಬಂತು, ಈ ಲೋಕದಲ್ಲಿ ನಡೆಯುವ ಅಸಹ್ಯ ಕೃತ್ಯಗಳನ್ನು ಕಂಡು ಗೋಳಾಡುವ ದೇವ ಜನರ ಮೇಲೆ, ಅವರ ಹಣೆಯ ಮೇಲೆ ಒಂದು ಮುದ್ರೆಯನ್ನು ಹೊತ್ತು ಅನಂತರ ಆ ಕೇಡು ಕಾರ್ಯ ಮುನ್ನಡೆಸಲ್ಪಡಲಿ ಎಂಬುದಾಗಿ. ಸೊ ದೇವ ಜನರಿಗೆ ಮುದ್ರೆ ಒತ್ತಿದ ಮೇಲೆ ಈ ಎಲ್ಲ ಕೇಡುಗಳು ಸಂಭವಿಸಲು ಪ್ರಾರಂಭವಾಯಿತು. ಯೂಫ್ರೆಟಿಸ್ ಮಹಾನದಿಯ ಮಾನವ ಜನಾಂಗದ 3ನೇ 1 ಭಾಗವನ್ನು ಸಂಹರಿಸುವುದಕ್ಕಾಗಿ ಗಂಟೆ, ದಿನ, ತಿಂಗಳು, ವರ್ಷ ಎಲ್ಲವನ್ನು ನಿಗದಿ ಮಾಡಲಾಗಿತ್ತು. ಮಾನವ ಕೋಟಿಯ 1 ಭಾಗದ ಜನ ಅಂದರೆ ಈಗಾಗಲೇ ನಾವು ಅನೇಕ ಘೋರ ಯುದ್ಧಗಳು, ಪ್ರಪಂಚದ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ, ಹೌದಲ್ವಾ? ಹಿಸ್ಟಾರಿಕಲಿ ಚರಿತ್ರೆಯಲ್ಲಿ ನಾವು ನೋಡುವುದಾದರೆ ರಾಜರುಗಳು ಮತ್ತೊಂದು ದೇಶಗಳ ಮೇಲೆ ಯುದ್ಧ ಮಾಡುವಾಗ ಎಷ್ಟೋ ಜನರನ್ನು ಕೊಂದು ಹಾಕಿದ್ದು. ಕತ್ತಿ ಕಟಾರಿಗಳಿಂದ ಮಾತ್ರವಲ್ಲ, ವಿಷ ಬಾಂಬ್ಗಳನ್ನು ಸಿಡಿಯುವುದರ ಮೂಲಕ. ಇತ್ತೀಚೆಗೆ ಸಹ ಇಸ್ರಾಯೇಲ್, ಇರಾನ್, ಕೆಲವು ಕಡೆಗಳಲ್ಲಿ ಅಲ್ವಾ, ಆ ದೇಶಗಳ ಹೆಸರು ನನಗೆ ಮರ್ತೋಗ್ತಾ ಇದೆ, ಅನೇಕ ಯುದ್ಧಗಳು ನಡೆದುದನ್ನು ನಾವು ನೋಡ್ತಾ ಇದ್ದೇವೆ, ರೀಸೆಂಟಾಗಿ ಸಹ ನಡೆಯೋದನ್ನು. ಅಂದರೆ ಅವರು ಒಂದು ಬಾಂಬನ್ನು ಸಿಡಿಯುವಾಗ ಕಟ್ಟಡಗಳು ಕುಸಿದು ಬಿದ್ದು ರಾಶಿ ಜನ ಅದರ ಅಡಿಯಲ್ಲಿ ಸಿಕ್ಕಿಕೊಂಡು ನಾಶ ಆಗುವುದು. ವಿಷ ಅನಿಲವನ್ನು ಸೇವಿಸಿ ಯಾವ ನಗರ, ಆ ನಗರ ಗೊತ್ತಿದ್ರೆ ಹಾಕಿ, ಜಪಾನ್ ಯುದ್ಧದ ಸಮಯದಲ್ಲಿ ಆ ವಿಷಾನಿಲವನ್ನು ಹಾಕಿ, ಚೀನಾ ಮತ್ತು ಜಪಾನ್ ಇರಬೇಕಲ್ವಾ, ಎಷ್ಟೋ ಜನ ಬುದ್ಧಿಮಾಂದ್ಯರಾಗಿ ಅಂಗವಿಕಲರಾಗಿ ಎಷ್ಟೋ ಜನ ವಿಷ ಅನಿಲ ಸೇವಿಸಿ ಸತ್ತು ಹೋದರು ಅಂತ. ಅಂದರೆ ಆ 4 ನಾಶನದ ದೂತರು ಬಿಡುಗಡೆಯಾಗುವಾಗ ಪ್ರಪಂಚದ 3ನೇ 1 ಭಾಗ ಜನರ ಸಂಹಾರದ ದಿನಗಳು. ಕುದುರೆ ಸೈನ್ಯದ ಸಂಖ್ಯೆ 20 ಕೋಟಿ ಎಂದು ಹೇಳಿದುದು ನನಗೆ ಕೇಳಿಸಿತು. ಹೀಗೆ ಕುದುರೆಗಳನ್ನು, ಅವುಗಳ ಮೇಲೆ ಕುಳಿತ ಸವಾರರನ್ನು ನಾನು ದರ್ಶನದಲ್ಲಿ ಕಂಡೆ. ಆ ಸವಾರರು ಬೆಂಕಿಯ ನೀಲಮಣಿ ಹಾಗೂ ಗಂಧಕದ ವರ್ಣಗಳ ಕವಚಗಳನ್ನು ಧರಿಸಿದ್ದರು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತೆ ಇದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಹೊರಬರುತ್ತಿದ್ದವು. ಈ ನಾಶನದ ದೂತರುಗಳು ಬರುವಾಗ ಸೊದೋಮ್ ಗೊಮೋರ ಪಟ್ಟಣವನ್ನು ಹೇಗೆ ಬೆಂಕಿ ಗಂಧಕದ ಮಳೆ ಸುರಿದು ಅಂದಿನ ಜಗತ್ತು, ಆ ದೇಶ ಅಥವಾ ಸೊದೋಮ್ ಗೊಮೋರ ಪಟ್ಟಣ ನಾಶವಾಯಿತು, ಆ ರೀತಿಯಲ್ಲಿ ಈ ದೂತರುಗಳು ಕಾರ್ಯ ಮಾಡುವ ಸಮಯದಲ್ಲಿ ಬೆಂಕಿ, ಗಂಧಕದ ಹೊಗೆ. ಇವತ್ತು ನೋಡಿ
ಫಾರಿನಲ್ಲಿರೋ ಒಂದು ಕಂಟ್ರಿ, ಆ ಕಾಡ್ಗಿಚ್ಚು, ಆ ಬೆಂಕಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಬಹುಶಃ ಅಮೇರಿಕ ಇರಬೇಕಲ್ವಾ. ಬೆಂಕಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಆ ಕಾಡಿನ ಗಿಡ ಮರಗಳನ್ನೆಲ್ಲ ಸುಟ್ಟು ಹಾಕಿ ಆ ಬೆಂಕಿ ನಗರದ ಕಡೆ ಧಾವಿಸಿ ನಗರದಲ್ಲಿರುವ ಎಷ್ಟೋ ಮನೆಗಳನ್ನು ಸಹ ಸುಟ್ಟು ಹಾಕಿತು ಅನ್ನುವ ರೀತಿಯಲ್ಲಿ. ಸೊ ಇದೆಲ್ಲ ಆ ನಾಶನದ ದೂತರುಗಳು ಮಾಡುವ ಕೆಲಸವಾಗಿದೆ. ಅವುಗಳ ಬಾಯಿಂದ ಬರುತ್ತಿದ್ದ ಇವುಗಳು 3 ವಿಪತ್ತುಗಳಾಗಿದ್ದವು. ಇವುಗಳಿಂದ ಮಾನವ ಜನಾಂಗದ 3ನೇ 1 ಭಾಗ ಬೆಂಕಿ, ಗಂಧಕ, ಆ ಒಂದು ನಾಶನದ ಭಾಗಗಳಾಗಿದ್ದವು. ಕುದುರೆಗಳ ಶಕ್ತಿಯು ಅವುಗಳ ಬಾಯಿಯಲ್ಲೂ ಬಾಲಗಳಲ್ಲೂ ಅಡಗಿತ್ತು. ಆ ಬಾಲಗಳು ಸರ್ಪಗಳ ತಲೆಯಂತೆ ಇದ್ದವು. ಅವುಗಳಿಗೆ ಗಾಯಗೊಳಿಸುವ ಶಕ್ತಿ ಇತ್ತು. ಆ ಕುದುರೆಗಳ ಬಾಯಿಯಿಂದ ಬೆಂಕಿ, ಗಂಧಕದ ಹೊಗೆ ಹೊರಟು ಬರುತ್ತಿದ್ದವು. ಬೆಂಕಿ ಬಿದ್ದಾಗ ಅದು ನಾಶನದ ಬೆಂಕಿ. ಯೋಬನ ಕಾಲದಲ್ಲಿ ಸೇವಕ ಓಡಿ ಬರುತ್ತಾನೆ, ಆಕಾಶದಿಂದ ಬೆಂಕಿ ಇಳಿದು ಬಂತು, ನಮ್ಮ ಗಿಡ ಮರಗಳೆಲ್ಲ ಸುಟ್ಟು ಹೋದವು ಎಂಬುದಾಗಿ. ಆದರೆ ಆ ಬೆಂಕಿ ದೇವರಿಂದ ಬಂದುದಲ್ಲ, ಸಂಹಾರಕ ದೂತನಾದ ಸೈತಾನನು ನಾಶನವನ್ನು ತರುವುದಕ್ಕಾಗಿ ಬಂದನು. ಆದರೆ ನಮಗೊಬ್ಬ ರಕ್ಷಕನಿದ್ದಾರೆ. ಯೋಹಾನ 10:10ರಂತೆ ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು ಜೀವ ನೀಡಲು, ಯಥೇಚ್ಛವಾಗಿ ಸಮೃದ್ಧಿಯಾಗಿ. ನನ್ನ ಯೇಸು ನನ್ನ ರಕ್ಷಕ, ಯೇಸುವಿನ ಜೀವ ನಮ್ಮ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಆ ವಿಪತ್ತುಗಳಿಂದ ಸಾಯದೆ ಬದುಕಿದ್ದ ಜನರು ತಮ್ಮ ದುಷ್ಕೃತ್ಯಗಳನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗಲೇ ಇಲ್ಲ. ಜಗತ್ತಿನ ಮೇಲೆ ಇಷ್ಟೆಲ್ಲ ವಿಪತ್ತುಗಳು ಕಾರ್ಯ ಮಾಡ್ತಾ ಇದೆ. ಆಲ್ರೆಡಿ ಕೆಲವನ್ನ ನಾವು ಸಹ ನೋಡ್ತಾ ಇದ್ದೀವಿ ಅಲ್ವಾ. ಇಷ್ಟೆಲ್ಲ ವಿಪತ್ತುಗಳು ಕಾರ್ಯ ಮಾಡುತ್ತಿದ್ದರೂ ಸಹ ಜನರು ದೇವರ ಕಡೆ ಅಭಿಮುಖರಾಗುವುದಿಲ್ಲ. ಈ ಯಾತನೆಯಿಂದ, ಈ ರೋಗ ಬಾಧೆಗಳಿಂದ ಬಿಡಿಸಲು ಶಕ್ತರಾದ ದೇವರಿಗೆ ಅವರು ಅಭಿಮುಖರಾಗದೆ ಬದಲಿಗೆ ದೇವರನ್ನೇ ದೂಷಣೆ ಮಾಡುವ ಬಾಯಿ ಅವರಲ್ಲಿ ಕಾರ್ಯ ಮಾಡುತ್ತದೆ. ದೆವ್ವಾರಾಧನೆಯನ್ನು ತ್ಯಜಿಸಲಿಲ್ಲ. ನೋಡಲಾರದ, ಕೇಳಿಸಿಕೊಳ್ಳಲಾರದ, ನಡೆಯಲಾರದ ವಿಗ್ರಹಗಳನ್ನು, ಚಿನ್ನ, ಬೆಳ್ಳಿ, ತಾಮ್ರ, ಕಲ್ಲು ಮತ್ತು ಮರಗಳನ್ನು ಮಾಡಿ ಪೂಜಿಸುವುದನ್ನು ಕೈ ಬಿಡಲಿಲ್ಲ. ಇಷ್ಟೇ ಅಲ್ಲದೆ ತಮ್ಮ ಕೊಲೆಗಡುಕತನ, ಮಾಟ ಮಂತ್ರ, ಹಾದರ, ಕಳ್ಳತನವನ್ನು ತೊರೆದು ಮಾನಸಾಂತರಗೊಳ್ಳಲಿಲ್ಲ. ಇಷ್ಟೊಂದು ವಿಪತ್ತುಗಳು ಜಗತ್ತಿನಲ್ಲಿ ನಡೆಯುತ್ತಿದ್ದರೂ ಸಹ ಜನರು ತಮ್ಮ ಕೆಟ್ಟ ಕೃತ್ಯಗಳನ್ನು ಬಿಟ್ಟು ಮಾನಸಾಂತರಗೊಳ್ಳಲಿಲ್ಲ. ಅದಕ್ಕಾಗಿ ಪ್ರಭು ಯೇಸು ಈ ಲೋಕದಲ್ಲಿದ್ದಾಗ ಮಾರ್ಕ 1:14ರಲ್ಲಿ ಕಾಲವು ಪರಿಪಕ್ವವಾಗಿದೆ, ದೇವರ ರಾಜ್ಯ ಸಮೀಪದಲ್ಲಿದೆ, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದು ಮಾನಸಾಂತರಕ್ಕಾಗಿ ಅವರು ಬೋಧನೆ ಮಾಡಿದರು. ಇವನ್ ಸ್ನಾನಿಕ ಯೋಹಾನ ಸಹ ನೀವು ಮನಪರಿವರ್ತನೆ ಹೊಂದಿದ್ದೀರಿ ಎಂಬುದನ್ನು ನಿಮ್ಮ ಸುಕೃತ್ಯಗಳ ಮೂಲಕ ತೋರಿಸಿ, ಲಂಚ ತೆಗೆದುಕೊಳ್ಳುವವನು ಲಂಚ ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡಲಿ ಅಲ್ವಾ. ನೀವು ಪರಿವರ್ತನೆ ಹೊಂದಿದ್ದೀರಿ, ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಟ್ಟಿದ್ದೀರಿ ಎಂಬುದನ್ನು ನಿಮ್ಮ ಕಾರ್ಯಗಳ ಮೂಲಕ ವ್ಯಕ್ತಪಡಿಸಿರಿ. ಇಷ್ಟೆಲ್ಲ ಘಟನೆಗಳನ್ನು ಕಣ್ಣಾರೆ ನೋಡುತ್ತಿದ್ದರೂ ಸಹ ಜನರು ದೆವ್ವಾರಾಧನೆಯನ್ನು ಬಿಡಲಿಲ್ಲ, ವಿಗ್ರಹಾರಾಧನೆಯನ್ನು ಬಿಡಲಿಲ್ಲ, ಕೊಲೆಗಡುಕತನ, ದುಷ್ಟ ಕೃತ್ಯಗಳ, ಹಾದರ ಕೃತ್ಯಗಳನ್ನು ಬಿಡಲಿಲ್ಲ. ಅವರು ಕಲ್ಲಾದ ಹೃದಯ, ಮನಪರಿವರ್ತನೆಯಾಗದೆ ಅವರಿನ್ನೂ ನಾಶನದ ಕಡೆಗೆ ಹೋಗುತ್ತಿದ್ದರು ಎಂಬುದಾಗಿ. ಈ ವಾಕ್ಯವನ್ನು ಓದುವಾಗ ಲೂಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ಅದ್ಭುತಕರವಾದ ಘಟನೆ, ಅದನ್ನು ನಾವು ಧ್ಯಾನಿಸೋಣ. ಲೂಕ 13:1. ಅದೇ ಸಮಯಕ್ಕೆ ಅಲ್ಲಿದ್ದವರಲ್ಲಿ ಕೆಲವರು ಯೇಸು ಸ್ವಾಮಿಯ ಬಳಿಗೆ ಬಂದು, ಬಲಿ ಅರ್ಪಿಸುತ್ತಾ ಇದ್ದ ಗಲಿಲೇಯದವರನ್ನು ಪಿಲಾತನು ಕೊಲ್ಲಿಸಿದನು ಎಂಬ ವಿಷಯವನ್ನು ತಿಳಿಸಿದರು. ಜೆರುಸಲೇಮ್ ಮಹಾದೇವಾಲಯಕ್ಕೆ ದೇವರಿಗಾಗಿ ಬಲಿ ಅರ್ಪಿಸುವುದಕ್ಕಾಗಿ ದೇವರ ಮಕ್ಕಳು ಹೋಗಿರುವ ಸಮಯದಲ್ಲಿ ಪಿಲಾತನು ಅವರನ್ನೆಲ್ಲ ಕೊಲ್ಲಿಸಿದ್ದಾನೆ ಎಂಬ ವಿಷಯವನ್ನು ತಿಳಿಸುತ್ತಾರೆ. ಅದಕ್ಕೆ ಯೇಸು, ಇಂಥ ಕೊಲೆಗೆ ಈಡಾದವರು ಇತರ ಎಲ್ಲ ಗಲಿಲೇಯದವರಿಗಿಂತ ಹೆಚ್ಚು ಪಾಪಿಗಳೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದು. ಈಗ ಜೀವಂತವಾಗಿರುವ ನಮಗೆ ದೇವರು ನೀಡುವ ಸಂದೇಶ, ಇಂಥ ದುರ್ಘಟನೆಗಳಿಂದ, ಪ್ರಕೃತಿ ವಿಕೋಪಗಳಿಂದ, ಸೈತಾನನ ದುಷ್ಟಕೃತ್ಯಗಳಿಂದ ಜನರು ನಾಶವಾಗುವುದನ್ನು ನೋಡಿದಾಗ ಅಯ್ಯೋ ಅವರು ಪಾಪಿಗಳು ಎಂದು ನೀವು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದು. ಪಾಪಕ್ಕೆ ವಿಮುಖರಾಗಿ ನೀವು ಪಶ್ಚಾತ್ತಾಪಪಟ್ಟು ಬದುಕುಳಿದಿರುವ ನಾವು
ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದೆ ಹೋದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ಸಿಲೋವಾ ಎಂಬಲ್ಲಿ ಗೋಪುರ ಕುಸಿದು ಬಿದ್ದಾಗ 18 ಜನ ಸತ್ತರಲ್ಲವೇ? ಅವರು ಜೆರುಸಲೇಮಿನಲ್ಲಿ ವಾಸವಾಗಿರುವ ಇತರ ಎಲ್ಲ ಜನರಿಗಿಂತಲೂ ದೋಷಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲ. ನೀವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಎಲ್ಲ ಯುವ ಜನತೆ, ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಕ್ರೈಸ್ತ ಎನಿಸಿಕೊಳ್ಳುವ ಪ್ರತಿಯೊಬ್ಬನು ಈ ಲೋಕದಿಂದ ಬೇರ್ಪಟ್ಟ ಜೀವನವನ್ನು ನಡೆಸುವುದಕ್ಕಾಗಿ ಕರೆಯಲ್ಪಟ್ಟವನು. ನಾನು ನಿಮ್ಮನ್ನು ಲೋಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನೀವು ಲೋಕದಿಂದ ಬೇರ್ಪಟ್ಟವರಾಗಿದ್ದೀರಿ. ಲೋಕವು, ಲೋಕದ ವ್ಯಾಮೋಹವು ಗತಿಸಿ ಹೋಗುವುದು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು, ದೇವರ ವಾಕ್ಯದಂತೆ ಜೀವಿಸುವವನು, ಅವನು ಚಿರಕಾಲ ಬದುಕುತ್ತಾನೆ. ಅವನು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾನೆ. ಸಕಲ ಕೇಡುಗಳಿಂದ ಸಂರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ಎಂಬ ಸತ್ಯ ವಚನದ ಮೂಲಕ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ಪ್ರತಿಷ್ಠಾಪಿಸಿರಿ. ಅಂದು ಪ್ರಭು ಯೇಸು ಆ ಒಂದು ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕಿಕೊಂಡು ಬಂದಾಗ, ಆ ಮರದಲ್ಲಿ ಹಣ್ಣು ಸಿಗದೇ ಇದ್ದಾಗ ಆ ಮರವನ್ನು ಕತ್ತರಿಸಿ ಬಿಡಲು ಹೇಳುತ್ತಾರೆ. ತೋಟಗಾರನು ಬಂದು ಮತ್ತೊಮ್ಮೆ ವಿಜ್ಞಾಪನೆ ಮಾಡುತ್ತಾನೆ, ಇನ್ನೂ 1 ವರ್ಷ ಸಮಯ ಕೊಡಿ, ಈ ಮರವನ್ನು ಅಗೆದು ಪಾತಿ ಮಾಡಿ ಒಳ್ಳೆಯ ಗೊಬ್ಬರವನ್ನು ಹಾಕುತ್ತೇನೆ, ಮುಂದಿನ ವರ್ಷ ಇದು ಒಳ್ಳೆಯ ಫಲವನ್ನು ಕೊಡಬಹುದು ಎಂದು ಆ ಮರಕ್ಕೆ ಮತ್ತೊಂದು ವರ್ಷವನ್ನು ಕೊಟ್ಟ ರೀತಿಯಲ್ಲಿ ದೇವರು ನಮಗೆ ಒಂದೊಂದು ದಿನವನ್ನು, ಒಂದೊಂದು ವರ್ಷವನ್ನು ಉಚಿತವಾಗಿ ಕೊಡುವ ಈ ಸಮಯದಲ್ಲಿ ಜೀವಂತ ಮರಗಳಾದ ನಾವು ಯೇಸುವಿಗೆ ಸತ್ಫಲಗಳನ್ನು ಕೊಡುವ ಮರಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ನಾವು ಬಿಟ್ಟು ಕೊಡೋಣ. ಫಲ ಕೊಡದ ಮರಗಳನ್ನು ಕಡಿದು ಕತ್ತರಿಸಿ ಹಾಕುವೆನು ಎಂದು ನುಡಿಯುವ ದೇವರು, ಅದೇ ಯೇಸು ನನ್ನಲ್ಲಿದ್ದು ಫಲ ಕೊಡುವ ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವುಗಳನ್ನು ಸವರಿ ಶುದ್ಧಗೊಳಿಸುತ್ತೇನೆ ಎಂದು ವಾಗ್ದಾನ ಮಾಡಿದರು ಪ್ರಭು. ದೇವರ ವಾಕ್ಯದಿಂದಲೂ ಪವಿತ್ರಾತ್ಮರ ಅಭಿಷೇಕದಿಂದಲೂ ನಾವು ಶುದ್ಧೀಕರಿಸಲ್ಪಟ್ಟು ಯೇಸುವಿಗೆ ಹೆಚ್ಚು ಫಲಭರಿತ ಮರಗಳಾಗಿ, ಸಾಕ್ಷಿಗಳಾಗಿ ಜೀವಿಸುವಂಥ ಅಭಿಷೇಕ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ. ಥ್ಯಾಂಕ್ ಯು.